ಸೂತ್ರ ನಂಬರ್ 3. ತದಾ ದೃಷ್ಟುವು ಸ್ವರೂಪೇ ಅವಸ್ಥಾನಂ. ಪದಗಳ ವಿಭಾಗ. ತದಾ ದ್ರಷ್ಟುವು ಸ್ವರೂಪೇ ಅವಸ್ಥಾನಂ. ಪದಗಳ ಅರ್ಥ. ತದಾ ಅಂದರೆ ಆ ಸಂದರ್ಭದಲ್ಲಿ. ಯಾವ ಸಂದರ್ಭದಲ್ಲಿ? ಚಿತ್ತವೃತ್ತಿಗಳು ಸಂಪೂರ್ಣವಾಗಿ ನಿರೋಧಿಸಲ್ಪಟ್ಟಾಗ. ಚಿತ್ತವೃತ್ತಿಗಳಿಂದ ಮನಸ್ಸು ಮುಕ್ತವಾದಂತಹ ಸಂದರ್ಭದಲ್ಲಿ. ತದಾ ಅಂದರೆ ಈ ಸಂದರ್ಭದಲ್ಲಿ. ದ್ರಷ್ಟುಹು ಅಂದರೆ ಅವಲೋಕಿಸುವವನು, ನೋಡುವವನು. ಯಾರು ಈ ಸಂಪೂರ್ಣ ವಿಶ್ವವನ್ನು ಸೃಷ್ಟಿಸಿ ಅದರಲ್ಲೇ ಅಂತರ್ಯಾಮಿಯಾಗಿ ಸರ್ವವ್ಯಾಪಿಯಾಗಿ ಇದ್ದು ನೋಡುವವನು, ಅವನಿಗೆ ಪರಮಾತ್ಮ ಅಂತ ಹೇಳ್ತಾರೆ. ತದಾ ದ್ರಷ್ಟು ಸ್ವರೂಪೇ ಅಂದರೆ ತನ್ನ ಸ್ವಂತ ರೂಪದಲ್ಲಿ, ತನ್ನ ಸ್ವಂತ ಆಕಾರದಲ್ಲಿ. ಇಲ್ಲಿ ದ್ರಷ್ಟು ಅಂದರೆ ಪರಮಾತ್ಮನ ಸ್ವರೂಪ ಯಾವುದು? ಪರಮಾತ್ಮನ ಸ್ವರೂಪ ಅವನು ನಿರ್ಗುಣ, ನಿರಾಕಾರ, ನಿರಂಜನ, ಸಚ್ಚಿತ್ ಆನಂದ ಅನ್ನೋದು ಅವನ ಸ್ವಭಾವ. ಅವನು ಅಂತರ್ಯಾಮಿಯಾಗಿದ್ದಾನೆ, ಸರ್ವವ್ಯಾಪಿಯಾಗಿದ್ದಾನೆ. ಆದ್ದರಿಂದ ಮನಸ್ಸಿಗೆ ಅವನು ಚಿತ್ತದ ವಿವರಗಳಿಗೆ ಬರುವುದಿಲ್ಲ. ಅವನೊಳಗೆ ನಾವು ಕರಗಿ ಒಂದಾಗಬಹುದು, ಆದರೆ ಅವನು ನಿರಾಕಾರನಾಗಿರುವುದರಿಂದ ನಮ್ಮ ಮನಸ್ಸಿಗೆ ಅವನು ಗೋಚರವಾಗುವುದಿಲ್ಲ. ಅವಸ್ಥಾನಂ ಅಂದರೆ ತನ್ನ ಸ್ಥಾನದಲ್ಲಿ ಸ್ಥಿರವಾಗಿ ಇರುವುದು, ಸುಸ್ಥಿರವಾಗಿ ಪ್ರತಿಷ್ಠಾಪಿತನಾಗಿರುವುದು. ಭಾವಾರ್ಥ. ಯಾವಾಗ ಚಿತ್ತವೃತ್ತಿಗಳು ಪೂರ್ತಿ ಸಂಪೂರ್ಣವಾಗಿ ನಿರೋಧಿಸಲ್ಪಟ್ಟಾಗ. ಈ ನಿರೋಧವಾಗಬೇಕಾದರೆ ಗುರುವಿನ ಉಪದೇಶವು ಅವಶ್ಯಕವಾಗಿರ್ತದೆ. ಗುರುವಿನ ಮೂಲಕ ಧ್ಯಾನ ಮಂತ್ರ, ಯಾವುದಾದರೂ ಬೀಜ ಮಂತ್ರದ ಉಪದೇಶವನ್ನು ಮಾಡಿಕೊಳ್ಳಬೇಕು. ಹಾಗೂ ಸೂರ್ಯೋದಯ ಹಾಗೂ ಸೂರ್ಯಾಸ್ತ ಸಮಯದಲ್ಲಿ ಪ್ರತಿದಿನವೂ ಧ್ಯಾನಸ್ಥನಾಗಬೇಕು. ಈ ರೀತಿ ಧ್ಯಾನಸ್ಥನಾದಾಗ ಬೀಜ ಮಂತ್ರಗಳ ಜಪವನ್ನು ಮಾಡುತ್ತಿರಬೇಕು. ಆ ಸಂದರ್ಭದಲ್ಲಿ ಅನೇಕ ವಿಚಾರಗಳು, ವಿಷಯಗಳು, ಭಾವನೆಗಳು, ನೆನಪುಗಳು ಬರುತ್ತವೆ. ಆಗ ಗುರುವಿನ ಉಪದೇಶದ ಮೇರೆಗೆ ಮಂತ್ರದ ಮೇಲೆಯೇ ಹೆಚ್ಚು ಗಮನವನ್ನು ಕೊಡುತ್ತಾ ಧ್ಯಾನ ಮಾಡುತ್ತಾ ಇರಬೇಕು. ಕೆಲವು ಸಂದರ್ಭದಲ್ಲಿ ಹೊರಗಿನ ಪ್ರಪಂಚದ ಶಬ್ದಗಳು ಕೂಡ ಕೇಳಿಸುತ್ತದೆ. ಅದಕ್ಕೂ ಕೂಡ ಗಮನ ಕೊಡದೆ ಮಂತ್ರ ಅಥವಾ ಬೀಜದ ಮಂತ್ರಗಳ ಮೇಲೆ ಹೆಚ್ಚು ಗಮನವನ್ನು ಕೊಡುತ್ತಾ ಧ್ಯಾನವನ್ನು ಮಾಡುತ್ತಾ ಹೋಗಬೇಕು. ಆನಂತರ ಉಸಿರು ಕೂಡ ನಿಧಾನವಾಗುತ್ತದೆ. ಮಂತ್ರವೂ ಕೂಡ ಕ್ಷೀಣಿಸುತ್ತಾ ಮಂತ್ರವೂ ಕೂಡ ಇಲ್ಲವಾದಂತಾಗುತ್ತದೆ. ಈ ಹಂತದಲ್ಲಿ ಮನಸ್ಸಿನಲ್ಲಿ ಯಾವುದೇ ವಿಚಾರ, ಭಾವನೆ, ಹಳೆ ನೆನಪು, ಮಂತ್ರವೂ ಸಹಿತ ಇರುವುದಿಲ್ಲ. ಈ ಒಂದು ಸ್ಥಿತಿಯನ್ನು ಗುರುವು ಶಿಷ್ಯನಿಗೆ ಸಮಾಧಿ ಎಂದು ಮನದಟ್ಟು ಮಾಡಿ ಕೊಡುತ್ತಾರೆ. ಶಂಕರಾಚಾರ್ಯರು, ರಮಣ ಮಹರ್ಷಿಯರು ಹಾಗೂ ಇನ್ನಿತರ ಮಹಾನುಭಾವರಿಗೆ ಈ 3 ಸೂತ್ರಗಳಿಂದಲೇ ಆತ್ಮಾನುಭವ ಆಗುತ್ತದೆ. ಅವರಿಗೆ ಪೂರ್ವಜನ್ಮದ ಸಂಸ್ಕಾರವಿರುತ್ತದೆ. ಯಾರಿಗೆ ಪೂರ್ವಜನ್ಮದ ಸಂಸ್ಕಾರವಿರುವುದಿಲ್ಲವೋ ಅವರಿಗೆ ಈ 3 ಸೂತ್ರಗಳು ಆತ್ಮಾನುಭವ ಆಗುವುದಿಲ್ಲವೋ ಅಂಥವರಿಗೆ ಉಳಿದ 193 ಸೂತ್ರಗಳ ಅಭ್ಯಾಸ ಹಾಗೂ ಅನುಸಂಧಾನ ಇವುಗಳನ್ನು ಮಾಡಿಕೊಂಡು ಯೋಗವನ್ನು ಮಾಡಬೇಕಾಗುತ್ತದೆ. ಯಾರಿಗೆ ಈ 3 ಸೂತ್ರದಿಂದ ಆತ್ಮಾನುಭವ ಆಗುವುದಿಲ್ಲವೋ ಅವರಿಗೆ ಇನ್ನು ಉಳಿದ 193 ಸೂತ್ರಗಳ
ಅಭ್ಯಾಸ ಆಗೋದನ್ನು ಅಳವಡಿಸಿಕೊಂಡು ಯೋಗಾಭ್ಯಾಸವು ಮಾಡಬೇಕಾಗುತ್ತದೆ. ಸೂತ್ರ ನಂಬರ್ 4, ವೃತ್ತಿ ಸಾರೂಪ್ಯಂ ಇತರತ್ರ. ವೃತ್ತಿ ಸಾರೂಪ್ಯಂ ಇತರತ್ರ. ವೃತ್ತಿ ಎಂದರೆ ಅಂತಃಕರಣ ಚತುಷ್ಟಯಗಳಾದ ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ ಇವುಗಳ ಚಟುವಟಿಕೆಗಳು ಯಾವುವೆಂದರೆ ವಿಚಾರ, ತರ್ಕ, ಆಲೋಚನೆ, ಚಿಂತೆ, ಚಿಂತನೆ, ಆಸೆ, ಮಹತ್ವಾಕಾಂಕ್ಷೆ. ಸಾರೂಪ್ಯಂ ಅಂದರೆ ಸಂತೆಯಂತೆ ಗೋಜಲು ಗೋಜಲಾಗಿರುವುದು, ಅಯೋಮಯವಾಗಿರುವುದು, ಅಸ್ಪಷ್ಟವಾಗಿರುವುದು ಎಂದು ಅರ್ಥ. ಇತರತ್ರ ಅಂದರೆ ಉಳಿದೆಡೆಯಲ್ಲಿ ಅಂದರೆ ಯೋಗ ಮುಹೂರ್ತವಾದ ಆ ಸಂದರ್ಭವನ್ನು ಬಿಟ್ಟು ಇನ್ನುಳಿದ ಸಂದರ್ಭದಲ್ಲಿ. ಭಾವಾರ್ಥ ಅಂದರೆ ಗುರುವಿನ ಉಪದೇಶ ಆದ ನಂತರ ಚಿತ್ತವೃತ್ತಿಗಳೆಲ್ಲ ನಿರೋಧವಾದಾಗ ತದಾದೃಷ್ಟು ಸ್ವರೂಪೇ ಅವಸ್ಥಾನಂ ಎಂದು ಪರಮಾತ್ಮ ಆತ್ಮದರ್ಶನವಾದಾಗ ಆ ಒಂದು ಸಂದರ್ಭವನ್ನು ಬಿಟ್ಟು ಉಳಿದ ಸಂದರ್ಭಗಳಲ್ಲಿ ಚಿತ್ತವೃತ್ತಿಗಳ ಹಾವಳಿಗಳೇ ನೆರೆದಿರುತ್ತದೆ ಎಂದು ಈ ಸೂತ್ರವು ಮನವರಿಕೆ ಮಾಡಿಕೊಡುತ್ತದೆ.